ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ ನಂತರ ಇದೇ ಮೊದಲ ಬಾರಿಗೆ ನಟಿ ರಚಿತಾ ರಾಮ್ ದರ್ಶನ್ ಅವರನ್ನ ಕಾಣಲಿಕ್ಕೆ ಜೈಲಿಗೆ ಆಗಮಿಸಿದ್ದಾರೆ. ಜೈಲಿನ ಒಳಕ್ಕೆ ಅವರ ಕಾರು ಪ್ರವೇಶ ಆಗಿದೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ದರ್ಶನ್ ಅವರನ್ನ ಭೇಟಿ ಮಾಡ್ತಾರೆ. ಕೆಲ ಹೊತ್ತುಗಳ ಕಾಲ ಮಾತನಾಡಿ ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಸಹಜವಾಗಿ ಎಲ್ಲ ನಟ ನಟಿಯರು ಮಾಡಿದಂತೆ ರಚಿತಾ ಕೂಡ ಮಾಡಲಿದ್ದಾರೆ. ರಚಿತಾ ರಾಮ್ ಅವರ ಜೊತೆಗೆ ಸಾಥ್ ಕೊಟ್ಟಿದ್ದಾರೆ ಇಂಡುವಾಳು ಸಚ್ಚಿದಾನಂದ. ಇವರು ಈ ಹಿಂದೆ ಕೂಡ ಧನ್ವೀರ್ ಹೋದಂತಹ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ರು ಇಂಡುವಾಳು ಸಚ್ಚಿದಾನಂದ. ಈಗ ಮತ್ತೆ ರಚಿತಾ ರಾಮ್ ಅವರು ದರ್ಶನ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಜೈಲಿಗೆ ಬಂದಿದ್ರಿಂದ ಅವರ ಜೊತೆಯಾಗಿ ಇಂಡುವಾಳು ಸಚ್ಚಿದಾನಂದ ಕೂಡ ಹೋಗಿದ್ದಾರೆ. ಇಬ್ಬರೂ ಕೂಡ ಅವರ ಭೇಟಿಗೆ ತೆರಳಿರೋದ್ರಿಂದ ಅದಕ್ಕೆ ಅವಕಾಶವನ್ನು ಕೂಡ ಈಗ ಕಲ್ಪಿಸಿಕೊಡಲಾಗಿದೆ. ಅವ್ರಿಗೆ ಸಮಯ ನಿಗದಿಯಾಗಿತ್ತು, ಯಾವ ಸಮಯಕ್ಕೆ ಬರಬೇಕು ಅಂತ. ಅದರಂತೆ ರಚಿತಾ ಆಗಮಿಸಿರುವಂತಹ ದೃಶ್ಯವನ್ನು ಕೂಡ ನೋಡ್ತಾ ಇದ್ರಿ. ಈಗಷ್ಟೇ ಕೆಲವು ಹೊತ್ತುಗಳ ಹಿಂದಷ್ಟೇ ಅವರು ಜೈಲಿಗೆ ಬಂದರು. ಜೈಲಿಗೆ ಬಂದಂತಹ ಸಂದರ್ಭದಲ್ಲಿ ಅವರ ಕಾರು ಅಲ್ಲೇ ಪ್ರವೇಶವನ್ನು ಮಾಡಿದೆ. ನಂತರ ಒಳಕ್ಕೆ ಹೋಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ದರ್ಶನ್ ಅವ್ರನ್ನ ಭೇಟಿ ಮಾಡ್ತಾರೆ. ಇಬ್ಬರು ಕೂಡ ಹೋಗ್ತಾ ಇದ್ದಾರೆ. ಇವರಿಬ್ಬರ ಹೊರತಾಗಿ ಬೇರೆ ಯಾರು ಕೂಡ ಹೋಗ್ತಾ ಇಲ್ಲ ಅನ್ನೋದಂತೂ ಸ್ಪಷ್ಟವಾಗಿ ಇವತ್ತಿನ ಮಟ್ಟಿಗೆ ಸ್ಪಷ್ಟವಾಗ್ತಾ ಇದೆ. ದರ್ಶನ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಹಲವಾರು ನಟ ನಟಿಯರು ಬಂದಿದ್ರು, ಭೇಟಿ ಮಾಡಿದ್ರು. ಅವರ ಜೊತೆಗೆ ಕೆಲ ಹೊತ್ತುಗಳ ಮಾತುಕತೆ ಆಗಿತ್ತು. ಆನಂತರ ಹೊರಗೆ ಬಂದು ಅವರಿಗೆ ಧೈರ್ಯ ತುಂಬಿದ್ದೀವಿ, ಸ್ವಲ್ಪ ಮಾನಸಿಕವಾಗಿ ಅವರು ಕುಗ್ಗಿದ್ದ ಹಾಗಿದೆ ಅನ್ನುವಂಥ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ರು. ರಚಿತಾ ಏನು ಹೇಳ್ತಾರೆ ಕಾದು ನೋಡಬೇಕು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಧನುರಿಂದ. ಧನು, ಸದ್ಯ ರಚಿತಾ ರಾಮ್ ಅವರ ಜೊತೆಗೆ ಇಂಡುವಾಳು ಸಚ್ಚಿದಾನಂದ ಹೊರತಾಗಿ ಬೇರೆ ಯಾರೂ ಕೂಡ ಚಿತ್ರರಂಗದಿಂದ ಬಂದಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಅವರ ಭೇಟಿ ಆಗಿದೆಯಾ? ಎಸ್ ದಿವ್ಯಾ, ಈಗಾಗಲೇ ಏನು ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಏನು ಜೈಲು ಹಕ್ಕಿಯಾಗಿದ್ದಾರೆ. ಇವರನ್ನ ಭೇಟಿ ಮಾಡೋದಕ್ಕೆ ನಟಿ ರಚಿತಾ ರಾಮ್ ಮತ್ತೆ ಇಂಡುವಾಳು ಸಚ್ಚಿದಾನಂದ ಹಾಗೆ ರುದ್ರೇಶ್ ಅವರು ಕೂಡ ಈಗ ಆಗಮಿಸ್ತಿರ್ತಕ್ಕಂಥದ್ದು. ಈಗಾಗಲೇ ಅಲ್ಲಿ ಭೇಟಿಗೆ ಬಂದಂಥದ್ದು ಏನು ಸಹಿ ಹಾಕಿ ಒಳಗಡೆ ಈಗ ಭೇಟಿಗೆ ತೆರಳಿರ್ತಕ್ಕಂಥದ್ದು. ಇವತ್ತು ನಟ ದರ್ಶನ್ ಅವರ ಏನೋ ಒಂದು ಭೇಟಿ ಇದೆ. ಆ ಒಂದು ಸಂದರ್ಭದಲ್ಲಿ ಈಗ ಒಳಗಡೆ ಹೋಗಿ ಮಾತುಕತೆಯನ್ನ ನಡೆಸಲಿದ್ದಾರೆ. ಯಾಕಂದ್ರೆ ನಟಿ ರಚಿತಾ ರಾಮ್ ಇದ್ರು ಅವರು ಒಂದು ಇಂಡಸ್ಟ್ರಿಗೆ ಬಂದಂತ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಒಂದು ಗಾಡ್ ಫಾದರ್ ಆಗಿದ್ರು. ಆ ಒಂದು ಸಂದರ್ಭದಲ್ಲಿ ಸರಿ ತಪ್ಪುಗಳನ್ನ ತಿದ್ದಂಥದ್ದು ಮತ್ತೆ ಅವರ ಜೊತೆ ನಿಂತಿದ್ರು, ಅವ್ರಿಗೆ ಸಪೋರ್ಟ್ ಮಾಡಿದಂತ ಒಂದು ಕಾರಣಕ್ಕಾಗಿ ಇವತ್ತು ನಟಿ ರಚಿತಾ ರಾಮ್ ಅವರು ಕೂಡ ಈಗ ಒಂದು ಜೈಲಿಗೆ ಆಗಮಿಸಿರ್ತಕ್ಕಂಥದ್ದು. ಅವರ ಒಂದು ಭೇಟಿ ಮಾಡಲಿಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಹಿಂದೆ ಸಾಕಷ್ಟು ದಿನಗಳ ಹಿಂದೆ ಏನಂದ್ರೆ ಇವರು ನಟ ದರ್ಶನ್ ಏನು ಅರೆಸ್ಟ್ ಆದ್ರು, ಆ ಒಂದು ಸಂದರ್ಭದಲ್ಲಿ ಕಳೆದ ಒಂದು ವಾರ ಆದ ನಂತರ ಅವ್ರಿಗೆ ಒಂದು ಪೋಸ್ಟ್ ಅನ್ನು ಹಾಕಿರ್ತಾರೆ, ಒಂದು ಭಾವುಕವಾದಂಥ ಪೋಸ್ಟ್ ಅನ್ನು ಹಾಕಿರ್ತಾರೆ. ಸೊ ಈ ಒಂದು ಪ್ರಕರಣ ಅರಗಿಸ್ಕೊಳ್ಳೋಕ್ಕೆ ಒಂದು ಸಾಧ್ಯ ಆಗ್ತಾ ಇಲ್ಲ. ನಾನು ಒಂದು ಇಂಡಸ್ಟ್ರಿ ಅಂತ ಬಂದಂಥ ಸಂದರ್ಭದಲ್ಲಿ ನಟ ದರ್ಶನ್ ಅವರು ನನಗೆ ಗುರು ಸಮಾನರು, ಅವತ್ತು ನನ್ನ ಸರಿ ತಪ್ಪುಗಳನ್ನು ತಿದ್ದಿದ್ರು ಅನ್ನೋ ಒಂದು ಪೋಸ್ಟ್ಗಳನ್ನು ಹಾಕಿರ್ತಾರೆ. ಇವತ್ತು ಈಗ ಇಂಡುವಾಳು ಸಚ್ಚಿದಾನಂದ ಅವರ ಜೊತೆಗೆ ಮತ್ತು ಅವರ ಸ್ನೇಹಿತರ ಜೊತೆಗೆ ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿಗೆ ಬಂದಿರತಕ್ಕಂಥದ್ದು ಈಗ. ಆರಂಭದಲ್ಲಿ ದರ್ಶನ್ ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡ್ಕೊಂಡಿದ್ರು ಅನ್ನೋ ರೀತಿ ಕಾಣಿಸ್ತಾ ಇತ್ತು. ಅವರ ಫ್ಯಾಮಿಲಿ ಹೊರತಾಗಿ ಯಾರನ್ನೂ ಕೂಡ ಭೇಟಿ ಮಾಡ್ತಿರ್ಲಿಲ್ಲ. ಆ ನಂತರದಲ್ಲಿ ಇಂಡಸ್ಟ್ರಿಯಿಂದ ಒಬ್ಬೊಬ್ಬರನ್ನೇ ಭೇಟಿ ಮಾಡ್ತಾ ಇದ್ದಾರೆ. ಅವರ ಆಪ್ತರಲ್ಲಿ ಗುರುತಿಸ್ಕೊಂಡವರ ಪೈಕಿ ಕೆಲವರು ಕೂಡ ಬಂದೇ ಇಲ್ಲ ಅಂತ ಹಲವರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಟೀಕೆಯನ್ನ ಮಾಡ್ತಾ ಇದ್ರು. ಅದರಂತೆ ಮೊನ್ನೆ ಅಭಿಷೇಕ್ ಹೋಗಿದ್ರು, ಅಂಬರೀಷ್. ಈಗ ರಚಿತಾ ರಾಮ್ ಬಂದಿದ್ದಾರೆ. ಅಂದ್ರೆ ಒಬ್ಬೊಬ್ಬರಿಗೆ ಅವಕಾಶ ಮಾಡಿಕೊಡ್ತಿದ್ದ ಹಾಗೆ ಕಾಣಿಸ್ತಾ ಇದೆ ಅಲ್ಲ ವಿಸಿಟ್ಗೆ? ಹೌದು ದಿವ್ಯಾ, ಈಗಾಗಲೇ ಏನಂದ್ರೆ ಒಂದು ವಾರದಲ್ಲಿ 2 ವಿಸಿಟ್ಗೆ ಮಾತ್ರ ಅವಕಾಶ ಇರತಕ್ಕಂಥದ್ದು. ಈಗಾಗಲೇ ವಿಜಯಲಕ್ಷ್ಮಿ ಅವರು ಈ ವಾರದಲ್ಲಿ ಬಂದು ಈಗ ಭೇಟಿ ಆಗಿರ್ತಕ್ಕಂಥದ್ದು. ಈಗ ಇವತ್ತು ಗುರುವಾರ ಈ ಒಂದು ದಿನ ಏನು 2ನೇ ಭೇಟಿ ಏನಿರುತ್ತೆ ಆ ಒಂದು ಭೇಟಿಗೆ ಸಚ್ಚಿದಾನಂದ್ ಮತ್ತೆ ರಚಿತಾ ರಾಮ್ ಅವರು ಕೂಡ ಬಂದಿರತಕ್ಕಂಥದ್ದು. ಈಗಾಗಲೇ ದರ್ಶನ್ ಅವರ ಆಪ್ತರಾದಂತಹ ಈಗ ಮತ್ತೆ ಇಂಡಸ್ಟ್ರಿಯ ಸ್ನೇಹಿತರಾದಂಥವ್ರು ಈಗಾಗಲೇ ವಿನೋದ್ ಪ್ರಭಾಕರ್ ಆಗಿರ್ಬೋದು, ಆಮೇಲೆ ಧನ್ವೀರ್ ಆಗಿರ್ಬೋದು, ಮತ್ತೆ ಸಾಕಷ್ಟು ಜನ ಈಗ ಇತ್ತೀಚೆಗಷ್ಟೇ ಅಭಿಷೇಕ್ ಅಂಬರೀಷ್ ಅವರು ಕೂಡ ಆಗಮಿಸಿ ದರ್ಶನ್ ಅವ್ರನ್ನ ಮಾತಾಡಿಸಿ ಹೋಗಿರ್ತಕ್ಕಂಥದ್ದು. ಈಗ ಈ ಹಿನ್ನೆಲೆಯಲ್ಲಿ ಈ ವಾರದ 2ನೇ ಭೇಟಿಗೆ ಈಗ ನಟಿ ರಚಿತಾ ರಾಮ್ ಕೂಡ ಬಂದಿರತಕ್ಕಂಥದ್ದು. ದಿವ್ಯಾ, ಥ್ಯಾಂಕ್ ಯು ಧನು ನಿಮ್ಮೆಲ್ಲ ಮಾಹಿತಿಗೆ.